ಯಾವ ಕುವೆಂಪು ಅವರು ನಮ್ಮ ನಾಡಗೀತೆಯನ್ನು ರಚನೆ ಮಾಡಿದ್ದಾರೆ. ಜಯ ಭಾರತ ಜನತೆಯ ತನುಜಾತೆ, ಜಯ ಕರ್ನಾಟಕ ಮಾತೆ. ಭಾರತ ದೇಶದ ನಮ್ಮ ತಾಯಿಯಾದರೆ ಕರ್ನಾಟಕ ಭಾರತ ದೇಶದ ಮಗಳು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಭಾವನೆಯನ್ನೇನು ಹೊಂದಿದ್ದೇವೆ. ಇವತ್ತಿನ ಕರ್ನಾಟಕದ ವೈಭವದ ಬಗ್ಗೆ ನಾವು ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ಸ್ವಲ್ಪ ಮನಸ್ಸಿನ ಮೇಲೆ ಸ್ವಲ್ಪ ಇರಿಸು ಮುರಿಸಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದನ್ನ ಹೇಳಲಿಕ್ಕೆ ಹೋದ್ರೆ ಬಹುಶಃ ರಾಜಕೀಯ ಬೆರೆಸ್ತಾ ಇದ್ದೇನೆ ಅಂತಕ್ಕಂಥದ್ದು ಬರೋದು. ನಾವು ಈ ಕರ್ನಾಟಕದ ವೈಭವದ ಬಗ್ಗೆ ಚರ್ಚೆಯನ್ನು ಮಾಡೋದಾದ್ರೆ, ಕರ್ನಾಟಕಕ್ಕೆ ಒಂದು ವಿಶೇಷವಾದಂತಹ ಸ್ಥಾನಮಾನ ಈ ದೇಶದ ಭೂಪಟದಲ್ಲಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಭಾರತ ದೇಶ ಹಲವಾರು ಭಾಷೆ, ಹಲವಾರು ಸಂಸ್ಕೃತಿಗಳು, ಹಲವಾರು ರೀತಿಯ ಆಹಾರದ ಸ್ವೀಕಾರ ಮಾಡ್ತಕ್ಕಂಥದ್ದು, ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ನಮ್ಮ ಒಂದು ಆಚರಣೆಗಳಿದ್ರು ಭಾರತಕ್ಕೆ ಒಂದು ವಿಶಿಷ್ಟವಾದಂಥ ಸ್ಥಾನಮಾನ ಇದೆ. ಬಹುಶಃ ಹಲವಾರು ಭಾಷೆಗಳ ನಡುವೆ, ಹಲವಾರು ರೀತಿಯ ಸಮಸ್ಯೆಗಳ ನಡುವೆ ಏಕತೆಯನ್ನ ಇವತ್ತು ಈ ದೇಶ ವಿಶ್ವಕ್ಕೆ ಯಾವ ರೀತಿಯಲ್ಲಿ ಇರಬೇಕು ಅಂತಕ್ಕಂಥದ್ದನ್ನ ಸಾಬೀತು ಮಾಡಿರ್ತಕ್ಕಂಥ ದೇಶ ಈ ಭಾರತ ದೇಶ. ಯಾವ ಕುವೆಂಪು ಅವರು ನಮ್ಮ ನಾಡಗೀತೆಯನ್ನು ರಚನೆ ಮಾಡಿದ್ದಾರೆ. ಜಯ ಭಾರತ ಜನತೆಯ ತನುಜಾತೆ, ಜಯ ಕರ್ನಾಟಕ ಮಾತೆ. ಭಾರತ ದೇಶದ ನಮ್ಮ ತಾಯಿಯಾದರೆ ಕರ್ನಾಟಕ ಭಾರತ ದೇಶದ ಮಗಳು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಭಾವನೆಯನ್ನೇನು ಹೊಂದಿದ್ದೇವೆ. ಬಹುಶಃ ಈ ಕರ್ನಾಟಕ ವೈಭವ ನಾವು ಹಿಂದಿನ ಕಾಲದ ಹಲವಾರು ಪೂರ್ವಿಕರು ದೇಶಕ್ಕೆ, ರಾಜ್ಯಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೊಟ್ಟಂತ ಕೊಡುಗೆಗಳು ಬೇರೆ. ಹಲವಾರು ಶಿಲ್ಪಕಲೆಗಳಲ್ಲಿ ಹಲವಾರು ರೀತಿಯ ನಮ್ಮ ಒಂದು ರಾಜ್ಯದ ಹಲವಾರು ಸಾಧನೆಗಳನ್ನು ಮತ್ತು ಹಲವಾರು ರೀತಿಯ ಯಶಸ್ಸನ್ನು ಕಂಡಿರ್ತಕ್ಕಂಥ ಈ ಒಂದು ರಾಜ್ಯ ಇವತ್ತಿನ ಕರ್ನಾಟಕದ ವೈಭವದ ಬಗ್ಗೆ ನಾವು ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ಸ್ವಲ್ಪ ಮನಸ್ಸಿನ ಮೇಲೆ ಸ್ವಲ್ಪ ಇರಿಸು ಮುರಿಸಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದನ್ನ ಹೇಳಲಿಕ್ಕೆ ಹೋದ್ರೆ ಬಹುಶಃ ರಾಜಕೀಯ ಬೆರೆಸ್ತಾ ಇದ್ದೇನೆ ಅಂತಕ್ಕಂಥದ್ದು ಬರೋದು. ಬಹುಶಃ ಇಲ್ಲಿ ರಾಜಕೀಯ ಕಳೆದ 3 ದಿನಗಳಿಂದ ನಡೆದಿಲ್ಲ. ಇಲ್ಲಿ ಪ್ರತಿದಿನದ ಕಾರ್ಯಕ್ರಮಗಳು ಮಕ್ಕಳಿಗೆ ಒಂದು ಜ್ಞಾನವನ್ನ ವೃದ್ಧಿ ಮಾಡ್ತಕ್ಕಂಥದ್ದಿರಬಹುದು, ಮಹಿಳೆಯರನ್ನ ಜಾಗೃತಿಗೊಳಿಸ್ತಕ್ಕಂಥದ್ದಿರಬಹುದು, ಯುವಜನರಲ್ಲಿ ಅವರ ಪ್ರತಿಭೆಗೆ ಒಂದು ಪುರಸ್ಕಾರ ದೊರಕತಕ್ಕಂಥದ್ದಿರಬಹುದು, ರೈತರ ಒಂದು ಜ್ಞಾನವನ್ನ ಕೃಷಿಯಲ್ಲಿ ಯಾವ ರೀತಿಯಲ್ಲಿ ಲಾಭದಾಯಕತೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ವಿಚಾರ ಸಂಕಿರಣಗಳಿರ್ಬೋದು. ಎಲ್ಲದಕ್ಕಿಂತ ಪ್ರಮುಖವಾಗಿ ಇವತ್ತು ದೇಶದಲ್ಲಿ ಸಂವಿಧಾನದ ಬಗ್ಗೆನೇ ಬಹಳ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇದೆ ಪ್ರತಿನಿತ್ಯ. ಆ ಚರ್ಚೆಗೆ ಕಾರಣಗಳೇನು ಅಂತಕ್ಕಂಥದ್ದು ನಾನಿಲ್ಲಿ ವಿವರಣೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ಪಕ್ಷದ ಮೇಲೆ ಸಂವಿಧಾನವನ್ನೇ ಸಂಪೂರ್ಣವಾಗಿ ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಒಂದು ಅಪಪ್ರಚಾರಗಳೇನು ನಡೀತು. ಈ ಸಂವಿಧಾನವನ್ನ ಯಾರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಹಲವಾರು ಸಂದರ್ಭಗಳಲ್ಲಿ ಈಗಾಗಲೇ ನಮ್ಮ ಹಿರಿಯರು ನಿರೂಪಿಸಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಕೇವಲ ರಾಜಕೀಯದ ವೈಯಕ್ತಿಕ ಫಲಾಪೇಕ್ಷೆಗಳಿಗೆ ಈ ರೀತಿಯ ಒಂದು ಅಪಪ್ರಚಾರಗಳೇನಿದೆ, ಇಂಥ ಒಂದು ವಿಚಾರ ಸಂಕಿರಣಗಳ ಮುಖಾಂತರ ಒಂದು ವೈಯಕ್ತಿಕವಾದಂಥ ಸ್ವಾರ್ಥ ಸಾಧನೆಗಳನ್ನು ಪಡೀಲಿಕ್ಕೆ ಇವತ್ತು ಸಮಾಜವನ್ನು ದಾರಿ ತಪ್ಪಿಸ್ತಕ್ಕಂಥ ಒಂದು ವರ್ಗ ಏನಿದೆ,
ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.